ಮತ್ತೆ ಚಳಿ ತುಂಬ ಜಾಸ್ತಿ ಇದೆ, ಒಗ್ಗರಣೆ ಪುರಿ ಮಾಡ್ತೀಯಲ್ಲ, ಮಾಡ್ಕೊಡ್ತೀಯಾ? ಅದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಸುಳ್ಕೊಂಡು ಮಾಡ್ತೀನಿ. ನನ್ನ ಮ್ಯಾನೇಜರ್ ಏನಾದ್ರು ಕೆಲಸ ಹೇಳಿದ್ರೆ ನಾನು ಮಾಡದೇ ಇದ್ಬಿಡ್ತೀನಿ, ಬಟ್ ನಾನು ಹೆಂಡತಿ ಏನಾದ್ರು ಕೆಲಸ ಹೇಳಿದ್ರೆ ಮಾಡದೇ ಇರೋ ಚಾನ್ಸೇ ಇಲ್ಲ, ಮಾಡೇ ಮಾಡ್ತೀನಿ. ಸುಮ್ಮನಿರು ಡೌರಸ. ಸಂಜು ಆಯ್ತು ಬಾ ಒಗ್ಗರಣೆ ಪುರಿ. ಆಯ್ತಾ? ಎಸ್, ಸೂಪರ್ ಆಗಿದೆ. ತಗೊಳಪ್ಪ ಒಗ್ಗರಣೆ ಪುರಿ. ವಾವ್, ಸೂಪರ್ ಆಗಿ ಕಾಣ್ತದೆ. ತಿನ್ಬಿಡಮ್ಮ. ಈ ಒಗ್ಗರಣೆ ಪುರಿಗೆ ಬೆಳ್ಳುಳ್ಳಿ ಕಡಲೆ ಬೀಜ ಜಾಸ್ತಿ ಹಾಕಬೇಕು, ಮತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಕ್ರಿಸ್ಪಿ ಆಗಿರ್ಬೇಕು. ಪ್ರತಿ ಬೈಟಲ್ಲೂ ಕಡಲೆ ಬೀಜ, ಬೆಳ್ಳುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಇರಬೇಕು, ಅವಾಗ ಸಖತ್ತಾಗಿರುತ್ತೆ ತಿನ್ನಕ್ಕೆ. ತಿನ್ನೋಣ. ಕ್ರಿಸ್ಪಿಯಾಗಿ ಸಖತ್ತಾಗಿದೆ. ಚೀಸ್. ನಾನು ಕಾಫಿನೇ ಕುಡಿಯೋನಲ್ಲ, ಇವತ್ತು ಸೇರ್ಕೊಂಡು ಕಾಫಿ ಕುಡಿಯೋದಲ್ಲ ಬಿಡಿ. ಎವ್ರಿ ಈವ್ನಿಂಗ್ ಇವಾಗ ಕಾಫಿ ಕರಿತಾ ಇದ್ದೀನಿ, ಕಾಫಿ ಕೊಡು. ಅಲ್ಲ, ಕಾಫಿ ಕುಡಿದೇ ಇರೋದು ಒಂದು ಜನ್ಮನ ಹೇಳು. ನೀವು ಕೂಡ ಮಾಡ್ಕೊಳ್ಳಿ. ಇರು ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ಕೊಳ್ಳಿ.